ಇದು ನಮ್ಮೂರು. ನನ್ನ ಹೆಸರು ಕೋಸುಡಿ ಅಂತ. ಕೋಸುಡಿ ಅಂತಲ್ಲ, ಇದು ನಮ್ಮ ಅಣ್ಣ ಹೆಸರು. ನಾನು ಅನ್ಕೊಂಡೆ ನಿನ್ನೆ ನಿಮ್ಮ ಮೊಬೈಲ್ ಒಂದು ಫೋಟೋ ತೆಗೀರಿ. ಇದು ನಮ್ಮ ಫ್ಯಾಮಿಲಿ. ಅಯ್ಯೋ ಇನ್ನು ಇಬ್ರು ಇದಾರೆ. ಇದು ಜಡೇಜಾ ಅಂತಾನ? ಅದೆಂತ ಹೆಸರ? ಪುಕ್ಕ ಜಾಸ್ತಿ ಇದಾವಲ್ಲ ಅದಕ್ಕೆ. ಮತ್ತೆ ನಿಮ್ ಕೊಂಡಿನೇ ಎಲ್ಲ ಕೊಂಡೆಸಿ ಅಂತ ಇಟ್ಟಾರೆ. ಮತ್ತಿದ್ ನಮ್ ಗೌರ, ಇವಳು ಗರ್ಭಿಣಿ. ಇದು ಯಾವಾಗ ಕರ ಹಾಕೋದು? ಅದನ್ನ ಕೇಳು. ಇನ್ನೊಬ್ಬ ದೊಡ್ಡ ಕೆರಾತ್ಕ, ಹೆಸರು ನಾನು ಯದಕುಮಾರ. ನನ್ನಿಂದ ಒಂದು ಹುಂಜ ಕಾಣ್ತಿಲ್ಲ. ಯಾವ ಮಕ್ಳ ಕಾಣ ಮುರಿದಿದ್ದು. ಇಲ್ಲಿ ಯಾರು ಕಂಡು ಬರ್ತಾರೆ? ನನ್ ಕಳ ನಮ್ಮಣ್ಣ ಕಿರಾತ್ಕೊಂಡ್ ಸಂಘ ಮಾಡ್ಬಿಟ್ಟವನೆ. ನಾನ್ ಪಟ್ಟಿಂಗ ಬುದ್ಧಿವಂತ ಕೂಡ. ಇಂಗ್ಲಿಷ್ ಗೊತ್ತಿರೋ ನಂಗ ನಿಂಗ. ಅಪ್ಪಾಜಿಗ್ ನನ್ ಕಂಡ್ರೆ ಮುದ್ದು, ಅಣ್ಣನ್ ಕಂಡ್ರೆ ಹಾಕ್ಲ. ಅಣ್ಣ ಅಪ್ಪಾಜಿಗ್ ತುಂಬಾ ಹೆದರ್ತಾನೆ. ನಮ್ಮಮ್ಮಂಗ್ ನಾವಂದ್ರೆ ಪ್ರಾಣ, ಅಣ್ಣ ಅಂದ್ರೆ ಸ್ವಲ್ಪ ಹೆಚ್ಚೆ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಮನೆ. ದಾನಕ್ಕಿಂತ ಸಮಾಧಾನ ದೊಡ್ಡದಂತೆ. ಹಿಂಗಿರ್ಬೇಕಾರೆ ಅಪ್ಪಾಜಿ ಗೊತ್ತಿಲ್ದಂಗೆ ಒಂದಿನ ತುಂಬ ಗಬ್ಬಾಗಿರೋ ಗೌರನ್ ಮಿಸ್ಸಾಗಿ ಕರ್ಕೊಂಡ್ವಿ. ಅವತ್ತು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಅಪ್ಪಾಜಿ ಗೊತ್ತಾದ್ರೆ ನನ್ ಕೊಂದಾಗುತ್ತೆ. ಇದೆಲ್ಲ ನಾನು ಹೇಳ್ತಿದ್ರು ಈ ಕತೆ ನಮ್ಮ ಅಣ್ಣನ ಬಗ್ಗೆ. ಆ ಒಂದೇ ದಿನದಲ್ಲಿ ಏನೇನೋ ಆಗೋತು. ಮನ್ಸ ಎಷ್ಟು ಕೆಟ್ಟವನಲ್ವ ಅಣ್ಣ. ನಾನು ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಅಣ್ಣ ನಾನು ಸಾಯ್ತೀನಿ ಅಣ್ಣ. ಆ ಒಂದು ತಪ್ಪಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ.